ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನ್ನಕ್ಕಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ರಚನಾ ಖುಷಿಯಿಂದ ಜೀವನ ಹತ್ರ ಮಾತಾಡೋದಕ್ಕೆ ಬರ್ತಾಳೆ. ಅದೇ ಜೀವ ಏನೋ ಪ್ರತಿಕ್ರಿಯೆ ಕೊಡ್ತಾಳೆ, ಹಾಗೆ ಎದ್ದು ಹೊರಟೋಗ್ತಾನೆ. ಆಗ ಕೃಷ್ಣಂಗೆ ಅನಿಸುತ್ತೆ, ಅಮ್ಮ ಅಪ್ಪ ಇಬ್ಬರು ಯಾಕೋ ಜಗಳ ಆಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅವರಿಬ್ಬರು ಮಾತಾಡ್ತಿಲ್ವಲ್ಲ ಅಂತ ಕೃಷ್ಣ ಅನ್ಕೋತಾಳೆ. ಅಷ್ಟರಲ್ಲಿ ಬಾಲ ಬಂದು ಕೃಷ್ಣ ಬಾ, ನಿನ್ನ ರೆಡಿ ಮಾಡ್ತೀನಿ, ಬಾ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಕೆಳಗಡೆ ಅವ್ನು ಕೃಷ್ಣನ ನೋಡೋಕ್ಕೆ ಮತ್ತು ಬಾಲನ ನೋಡೋಕ್ಕೆ ಅಂತ ಸ್ಟೆಲ್ಲ ಮತ್ತು ಅವ್ನ ಫ್ರೆಂಡ್ ಬಂದಿರೋದನ್ನು, ಬಾಮಿ ನೀವು ಯಾಕೆ ಬಂದಿದ್ದಾರೆ, ನೀವು ಯಾಕೆ ಇದು ಇಡೀ ಮನೆ ಜೀವ ಅವ್ರದ್ದು, ಇದು ನಾವು ಬಂದರೆ ನಿಮ್ಗೇನು ತಪ್ಪು ಅಜ್ಜಿ ಅಂತ ಕೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾಳೆ, ಈಗಲೇ ಅವ್ರು 4 ಜನ ದಂಡವಾಗಿ ಮನೇಲಿ ಬಿದ್ದಿದ್ದಾರೆ, ಅವರಿಬ್ಬರ ಜೊತೆ ನೀವಿಬ್ಬರ ಅಂತ ಆಡ್ಕೋತಾಳೆ. ಆಗ ಬಾಲ ಬಂದು ಸ್ಟೆಲ್ಲ ಅಂತ ಕರೆದಾಗ ಸ್ಟೆಲ್ಲ ಬಾಲನ ನೋಡ್ತಾಳೆ. ಎಷ್ಟೋ ದಿನ ಆದಮೇಲೆ ನೋಡ್ತಿರೋದಕ್ಕೆ ಅವರಿಬ್ಬರಿಗೆ ಖುಷಿಯಾಗುತ್ತೆ. ಹಾಗೆ ಅವರಿಬ್ಬರು ಪ್ರೀತಿನ ವ್ಯಕ್ತಪಡಿಸ್ಕೊಳ್ಳೋ ಹಾಗೆ ಅವರಿಬ್ಬರು ಕಣ್ಣಲ್ಲೇ ನೋಡ್ತಾ ಹಾಗೆ ನಿಂತಿರ್ತಾರೆ. ಬಾಮಿನ ಇದನ್ನೆಲ್ಲ ನೋಡಿ, ಇವ್ರ ಕರ್ಮಗಳು ನಾನು ನೋಡಬೇಕಲ್ಲ ಅಂತ ಹೇಳಿ ಸಿಟ್ಟು ಮಾಡಿಕೊಂಡು ಅಡುಗೆ ಮನೆಗೆ ಹೋಗ್ತಾಳೆ. ಇಲ್ಲಿ ಸ್ಟೆಲ್ಲ ನಾನು ಮಿಸ್ ಮಾಡಿಕೊಂಡೆ ಬಾಲ ಅಂತ ಹೇಳ್ತಿರ್ತಾಳೆ. ಏನಾದರೂ ಮಾಡ್ಕೊಳ್ಳಿ ಅಂತ ಅಂದ್ಕೊಂಡು ಅಲ್ಲಿಂದ ಅಡುಗೆ ಮನೆಗೆ ಹೋಗ್ತಾಳೆ. ಅಡುಗೆ ಮನೇಲಿ ಕನಕಾಂಬರಿ ಜ್ಯೂಸ್ ಮಾಡ್ತಿರ್ತಾಳೆ. ಜ್ಯೂಸ್ ಮಾಡಬೇಕಾದ್ರೆ ಬಾಮಿನಿ ಬಂದು ಹೇಳ್ತಾಳೆ, ಅಕ್ಕ ನಂಗೆ ಇದನ್ನೆಲ್ಲ ನೋಡಿ ಸಾಕಾಗಿದೆ, ನಂಗೆ ಇದೆಲ್ಲ ಆಗ್ತಾಯಿಲ್ಲ ತಡ್ಕೊಂಡಿರೋದಕ್ಕೆ ಅಂತ ಹೇಳ್ತಾಳೆ. ಅದಕ್ಕೆ ಕನಕಾಂಬರಿ ಹೇಳ್ತಾಳೆ, ನಿಂಗೆ ತಡ್ಕೊಂಡಿರೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಈ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾಳೆ. ಎಲ್ಲ ಇನ್ನೂ ನಾನೇ ಮಾಡಬೇಕಾ, ಯಾಕೆ ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ವಾ ಬಾಮಿನಿ ಅಂತ ಕೇಳ್ತಾಳೆ. ಅದಕ್ಕೆ ಬಾಮಿನಿ ಹೇಳ್ತಾಳೆ, ಹ್ಞೂ ಅಕ್ಕ ನನಗೂ ಅನಿಸ್ತದೆ, ನಿನ್ನೆ ರಾತ್ರಿಯಿಂದ ಅವಳು ಹೇಳಿದ್ದು ಯಾವಾಗ ಅವಳ ಆಸ್ತಿನ ಬರ್ಕೊಡಲ್ಲ ಅಂತ ಹೇಳಿದ್ಲು ಅವಾಗಿಂದ ಈ ಚಾಕು ತೊಗೊಂಡು ಅವಳನ್ನ ಹಾಕೊಂಡು ಹಂಗೆ ಚುಚ್ಚಿಬಿಡೋಣ ಅಂತ ಅನಿಸ್ತಾ ಇದೆ, ಅವಳನ್ನ ಎತ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ರಚನಾ ಬಂದು ಅತ್ತೆ ಅಂತ ಕರೀತಾಳೆ. ಆಗ ಅವಳಿಗೆ ಭಯ ಆಗಿ ಚಾಕುನ ಇಟ್ಬಿಟ್ಟು ರಚನಾ ಹತ್ರ ಮಾತಾಡೋದಕ್ಕೆ ಬರ್ತಾಳೆ. ರಚನಾ ಅಡುಗೆ ಮನೆಗೆ ಬರ್ತಿದ್ದಂಗೆ ಅಲ್ಲಿಂದ ಬಾಮಿನಿ ಮತ್ತು ಕನಕಾಂಬರಿ ಹೊರಡೋದಕ್ಕೆ ಶುರು ಮಾಡ್ತಾರೆ. ಯಾಕತ್ತೆ ನಾನು ಬರ್ತಾಯಿದ್ದಾನೆ ಮಗ ತಿರ್ಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದು ಸರಿನಾ ನೀವು ಮಾಡ್ತಿರೋದು ಅಂತ ಕೇಳ್ತಾಳೆ. ಅದಕ್ಕೆ ಕನಕಾಂಬರಿ ಮತ್ತು ಬಾಮಿನಿ ಹೇಳ್ತಾರೆ, ಅಲ್ಲ ಕಣೆ, ನಮ್ಮ ಆಸ್ತಿನ ನಮಗೆ ಕೊಡೋಕ್ಕೆ ನೀನು ಕೊಡೋಲ್ಲ ಅಂತಂದೆಲ್ಲ ಎಷ್ಟು ಧೈರ್ಯ ಇರಬೇಡ ನಿನಗೆ, ಇನ್ನು ನಿನ್ನ ಹತ್ರ ಏನು ಮಾತು, ನಿನಗೆ ಬೆಲೆ ಕೊಟ್ಟಿದ್ದಕ್ಕೆ, ನಿಂಗೆ ಮರ್ಯಾದೆ ಕೊಟ್ಟಿದ್ದಕ್ಕೆ ಸರಿಯಾಗದೆ ಮಾಡಿದೆ ನೀನು ನಮಗೆ ಅಂಥೇಳಿ ಅವರಿಬ್ಬರು ಅವಳನ್ನ ಬೈದು ಅಲ್ಲಿಂದ ಹೊರಟ್ಬಿಡ್ತಾರೆ. ರಚನೆ ಯೋಚನೆ ಮಾಡ್ತಾ ನಿಂತಿರ್ಬೇಕಾದ್ರೆ ಕೆಲಸದವ್ರು ಬಂದು ಪ್ಲೇಟಿಗೆ ತಿಂಡಿ ಹಾಕೋತಿರ್ತಾಳೆ. ಯಾರಿಗೆ ತಿಂಡಿ ಹಾಕೋತಿದ್ಯಾ ಅಂತ ರಚನೆ ಕೇಳೋದಕ್ಕೆ ಚಿಕ್ಕ ಯಜಮಾನ್ರಿಗೆ ಅಂತ ಹೇಳ್ತಾಳೆ. ಚಿಕ್ಕ ಯಜಮಾನ್ರಿಗೆ ಅಂತ ಹೇಳಿ ಅವಳು ಸುಮ್ಮನಾಗ್ತಾಳೆ. ಅದೇ ಇವಳೇನು ಪಾತ್ರೆ ಮೇಲೆ ಅದನ್ನು ಮುಚ್ಚದಲ್ಲೇ ಹಾಗೆ ಹೋಗಿದ್ದಾಳಲ್ಲ, ತಿಂಡಿ ಮೇಲೆ ಮುಚ್ಚಬೇಕಲ್ಲ ಅಂಥೇಳಿ ಆ ಪಾತ್ರೆ ಮೇಲೆ ಒಂದು ಪ್ಲೇಟ್ನ ಮುಚ್ಚೋಕ್ಕೆ ಅಂತ ರಚನೆ ಹೋಗ್ತಾಳೆ. ಆ ಮುಚ್ಚಕ್ಕೆ ಹೋದಾಗ ಅದೇನೋ ಒಂಥರ ಘಾಟ್ ಸ್ಮೆಲ್ ಬರ್ತಾ ಇರುತ್ತೆ. ಇದೇನಿದು ತುಂಬ ಘಾಟ್ ಸ್ಮೆಲ್ ಬಿಡ್ತಾ ಇದೆಯಲ್ಲ, ಇದೇನು ಸ್ಮೆಲ್ಲು ಅಂತ ನೋಡ್ತಾಳೆ. ಅದೇ ಅವಳಿಗೆ ಅದೇನು ಸ್ಮೆಲ್ಲು ಅಂತ ಗೊತ್ತಾಗೋದಿಲ್ಲ. ಇದು ಯಾರು ಇಷ್ಟ ಘಾಟ್ ಬರೋವಂಥದ್ದನ್ನು ತಿಂಡಿ ಮಾಡಿದಾರಲ್ಲ, ಇದು ಹೇಗೆ ತಿನ್ನೋದಕ್ಕಾಗತ್ತೆ ಅಂತ ಯೋಚನೆ ಮಾಡ್ತಾಳೆ. ಇಲ್ಲಿ ಜೀವ ರೆಡಿಯಾಗಿ ಕನ್ನಡ ಮುಂದೆ ರೆಡಿ ಆಗಬೇಕಾದ್ರೆ ಕೆಲಸದವ್ರು ಬಂದು ತಿಂಡಿ ಕೊಡೋಕ್ಕೆ ಅಂತ ಬರ್ತಾಳೆ. ಚಿಕನ್ ಮೇಲೆ ಜೀವನ ತಿಂಡಿ ತೊಗೊಂಡೋದ್ರಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿ ಬಂದು ಏನಮ್ಮ ಅಂತ ಹೇಳಿದಾಗ, ದೇವಿ ಅಮ್ಮ ನಿಮಗೆ ತಿಂಡಿ ಕೊಡೋಕೆ ಹೇಳಿದ್ದಾರೆ, ತೊಗೊಳ್ಳಿ ಅಂತ ಹೇಳ್ತಾಳೆ. ಆಗ ಜೀವ, ನಂಗೆ ಬೇಡ, ನಾನು ಎಲ್ಲರೂ ಒಟ್ಟಿಗೆ ತಿನ್ನಲಿ ಅಂತ ಹೇಳ್ತಾನೆ. ಇಲ್ಲ ನೀವು ತಿನ್ನೋವರೆಗೂ ನಾನು ಇಲ್ಲೇ ಇರಬೇಕು, ನೀವು ತಿಂದಮೇಲೆ ನಾನು ಹೋಗೋದು ಅಂತ ಹೇಳ್ತಾಳೆ. ಸರಿ ಆಯಿತು ಕೊಡಮ್ಮ ಅಂತೇಳಿ ತಿಂತಾಳೆ. ಆಗ ಇಲ್ಲಿ ರಚನೆಗೆ ಕೇಳಿಸುತ್ತೆ ಕಪಿಲ್ ಮಾತಾಡೋದು. ಕಪಿಲ್ ಹೇಳ್ತಾನೆ, ಅಣ್ಣ ವಿಷ ಹಾಕಿರೋ ಊಟ ನೀನಿಲ್ಲ ಜೀವನ ಕಳಿಸಿದಾಗಿದೆ ಅಂತ. ಇನ್ನೇನು ಜೀವ ತಿನ್ನಬೇಕು ಅಂತ ಸ್ಪೂನ್ ತೊಗೊಂಡು ಇನ್ನೇನು ತಿಂತಾ ಇರ್ತಾನೆ. ಅಷ್ಟು ರಚನೆಗೆ ಗೊತ್ತಾಗೋದಕ್ಕೆ ಅವಳಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾಳೆ. ಜೀವ ಅಂತ ಕಿಪ್ಸ್ಕೊಂಡು ಓಡ್ಬೇಕಾದ್ರೆ ಅದನ್ನು ದೇವಿ ನೋಡ್ತಾಳೆ. ದೇವಿ ಕೂಡ ರಚನೆ ನಿಂದನೇ ಓಡಿ ಬರ್ತಾಳೆ. ಇನ್ನೇನು ಜೀವ ಬಾಯಿಗೆ 10 ಸ್ಪೂನ್ ಇಡಬೇಕು ಅಷ್ಟರಲ್ಲಿ ರಚನಾ ಬಂದು ಆ ಪ್ಲೇಟ್ನ ತಳ್ಳಿಬಿಡ್ತಾಳೆ. ಆ ತಳ್ಳಿರೋ ಪ್ಲೇಟಿಗೆ ಕೆಳಗೆ ಬಿದ್ದು ಎಲ್ಲ ಚೆಲ್ಲೋಗುತ್ತೆ. ಆ ಚೆಲ್ಲೋಗಿದ್ದನ್ನು ನೋಡಿ ಜೀವನಿಗೆ ಶಾಕ್ ಆಗುತ್ತೆ. ಇವ್ರು ಯಾಕೆ ಹಿಂಗೆ ಬಂದು ತಟ್ಟೆನ ತಳ್ಳಿದ್ರು ಅಂತ. ಜೀವ ಕೇಳೋಕ್ಕೂ ಮುಂಚೆನೇ ಅಷ್ಟರಲ್ಲಿ ದೇವಿ ರೂಮಿಗೆ ಬರ್ತಾಳೆ. ದೇವಿ ಹಿಂದೆಯೇ ಅವ್ರ ಅಮ್ಮ ಮತ್ತು ಆದ್ಮೇಲೆ ಹಿಂದೆ ಬರ್ತಾರೆ. ಹಿಂದೆ ಬಂದು ಎಲ್ಲರೂ ರೂಮಿಗೆ ಸೇರ್ಕೋತಾರೆ. ಎಲ್ಲರೂ ಗಾಬರಿಯಿಂದ ತಟ್ಟೆ ಬಿಸಾಕಿರೋದನ್ನು ನೋಡ್ತಾರೆ. ಆಗ ಇದನ್ನು ನಮ್ಮನಿಗೆ ಅನಿಸುತ್ತೆ, ಇದೇನೇ ನೀನು ಹಿಂಗೆ ಮಾಡಿದೆ, ಎಷ್ಟು ಕಾಸ್ಟ್ಲಿ ಅನ್ನ ಗೊತ್ತಾ ನಿನಗೆ, ಅನ್ನ ನಾವು ವೇಸ್ಟ್ ಮಾಡಿದೆಲ್ಲ ನಿಂಗೆ ಎಷ್ಟು ಇರಬೇಡ ಅಂತ ರಚನೆಯನ್ನು ಬೈತಾರೆ. ದೇವಿ ಕೇಳ್ತಾಳೆ, ಇದು ಯಾಕೆ ಅದಕ್ಕೆ ಹೀಗೆ ಚೆಲ್ಲಿದ್ದೀರಾ, ಏನಾಯಿತು ನಿಮಗೆ ಅಂತಂದಾಗ ರಚನಾ ಅಳೋದಕ್ಕೆ ಶುರು ಮಾಡ್ತಾಳೆ. ಅಳೋದಕ್ಕೆ ಶುರು ಮಾಡಿದ ತಕ್ಷಣ ದೇವಿ ಕೇಳ್ತಾಳೆ, ಯಾಕದಕ್ಕೆ ಇಷ್ಟೊಂದು ಎದುರ್ಕೊಂಡಿದ್ರೆ, ಯಾಕೆ ಅಳ್ತಾ ಇದ್ದೀರಾ, ಸಮಾಧಾನ ಮಾಡ್ಕೊಳ್ಳಿ ಅಂತ ದೇವಿ ಹೇಳ್ತಾಳೆ. ಅದೇ ರಚನೆಗೆ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ಕಂಟ್ರೋಲ್ ಮಾಡ್ಕೊಂಡು ಮತ್ತೆ ಜೀವ ಕೇಳ್ತಾನೆ, ಏನಾಯ್ತು ರಚನಾ, ಏನಾಯ್ತು ನಿಮಗೆ, ಯಾಕೆ ಹಿಂಗೆ ಅಳ್ತಿದ್ದೀರಾ ಅಂತ ಕೇಳಿದಾಗ ಆಗ ರಚನಾ ಹೇಳ್ತಾಳೆ, ಈ ತಿಂಡಿನಲ್ಲಿ ವಿಷ ಬೆರೆಸಿದ್ದಾರೆ ಅಂತ. ವಿಷ ಬೆರೆಸಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ. ಜೀವನಿಗೆಲ್ಲ ಶಾಕ್ ಆಗುತ್ತೆ. ವಿಷ ಬೆರೆಸೋದಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಹಾಗೆ ರಚನೆ ಕಡೆ ನೋಡ್ತಿರ್ತಾನೆ.
ಇಲ್ಲಿ ವಜ್ರೇಶ್ವರಿ ರಚನ್ಗೆ ಕಂಟಿನ್ಯೂಸ್ ಆಗಿ ಫೋನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಆ ಪ್ರಯತ್ನ ಪಡ್ಬೇಕಾದ್ರೆ ಅಲ್ಲಿಗೆ ನಿಧಿ ಬರ್ತಾಳೆ. ನಿಧಿನ ಕೇಳ್ತಾಳೆ, ಯಾಕೋ ರಚನಾ ನನ್ನ ಫೋನ್ ಎತ್ತುತ್ತಾ ಇಲ್ಲ, ಮೇ ಬಿ ಅವ್ರ ಅಪ್ಪನ ವಿಷಯ ಗೊತ್ತಾಗೋದಕ್ಕೆ ನಾನು ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ ಅಂತ. ಹಂಗೆ ಹೆಂಗಾಗುತ್ತೆ ಅದಕ್ಕೆ, ಈಗ ತಾನೇ ಅವ್ರ ಮಾವನ ಕಾರ್ಯಕ್ಕೆ ಹೋಗಿ ಬಂದ್ವಿ, ಅವತ್ತೆಲ್ಲ ಮಾತಾಡಿದ್ದೀರಲ್ಲ, ಅವಾಗ ಮಾತಾಡದೇ ಇರಬೇಕಿತ್ತಲ್ವ ಅಕ್ಕ ಅಂತ ಹೇಳ್ತಾಳೆ. ಹೌದಲ್ವಾ, ಅವು ಮಾತಾಡೋದೆಲ್ಲ ಇರಬೇಕಿತ್ತು, ಮತ್ತು ಅವಳೆಲ್ಲ ಮಾತಾಡೋದು ಈಗ ಯಾಕೆ ಫೋನ್ ಎತ್ತುತ್ತಾ ಇಲ್ಲ, ನಾನು ಕೆಲವೊಂದನ್ನು ಕ್ಲಿಯರ್ ಮಾಡ್ಕೋಬೇಕು. ಇನ್ನೊಂದು ವಿಷಯ ಹೇಳು ನಿಧಿ, ಅವತ್ತು ಅವರ ಮೋಹನಂಗೆ ಮತ್ತು ಅವರಿಬ್ರಿಗೂ ಕ್ಲ್ಯಾಶ್ ಆಯಿತಾ ಅಂತ ಕೇಳ್ತಾಳೆ. ಅದೆಲ್ಲ ಗೊತ್ತಿಲ್ಲ ದೊಡ್ಡಮ್ಮ ನನಗೆ ಅಂತ ಹೇಳ್ತಾಳೆ. ಅಲ್ಲಿ ರಚನ ಕೇಳ್ತಾನೆ, ಏನು ನೀವು ಹೇಳ್ತಿದ್ದೀರಾ, ಕಪಿಲ್ ಏನಕ್ಕೆ ನಾನು ತಿಂಡಿನಲ್ಲಿ ವಿಷ ಆಗ್ತಾನೆ, ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಅವರಮ್ಮ ಬಂದು, ನನ್ನ ಮಗನ ಮೇಲೆ ಯಾಕೆ ಆರೋಪ ಹೊರಿಸ್ತಾ ಇದೆಯಾ ನೀನು, ಇದೆಲ್ಲ ಸರಿಯಲ್ಲ ಅಂತ ಹೇಳ್ತಾಳೆ. ನನ್ನ ಮಗ ಅಂತೋರಲ್ಲ ಅಂತ. ಅದೇ ಟೈಮಿಗೆ ಕಪಿಲ್ ಮತ್ತು ರಾಣಾ ರೂಮಿಗೆ ಬರ್ತಾರೆ. ಆ ರೂಮಿಗೆ ಬಂದಾಗ ಅವಳು ಹೇಳ್ತಾಳೆ, ನೋಡೋ ಕಪಿಲ್ ನಿನ್ನ ಮೇಲೆ ತಿಂಡಿಗೆ ವಿಷ ಬೆರೆಸಿದ್ಯಾ ಅಂತ ಆರೋಪ ಮಾಡ್ತಿದ್ದಾರೆ ಅಂತ. ಕಪಿಲ್ ಮುಂದೆ ಸೂಪರ್ ಸ್ಟಾರ್, ನಿಮ್ಗೇನಾಗಿದೆ, ನಾನು ಯಾಕೆ ತಿಂಡಿ ಒಳಗೆ ವಿಷ ಬೆರೆಸೋದು ಇವನು ಕೊಡಲಿ ಅಂತ ಕಪಿಲ್ ಕೇಳ್ತಾನೆ. ಅದೇ ಟೈಮ್ಗೆ ಅವಳು ಹೇಳ್ತಾಳೆ, ಇಡೀ ಆಸ್ತಿ, ಅದಕ್ಕೆ ಅವ್ರ ಅಮ್ಮ ಹೇಳ್ತಾಳೆ, ಇಡೀ ಆಸ್ತಿ ಅವಳ ಹೆಸರಲ್ಲಿದೆಯಲ್ಲ, ಅದಕ್ಕೆ ಅವಳಿಗೆ ಏನು ಬೇಕಾ ಬಂದಂಗೆ ಆಡ್ತಿದ್ದಾಳೆ ಅಂತ. ಆಗ ಜೀವ ಕೇಳಿದ್ದಕ್ಕೆ ರಚನಾ ಮತ್ತೆ ಹೇಳ್ತಾಳೆ, ಇಲ್ಲ ಜೀವನ ಕೇಳಿಸ್ಕೊಂಡಿದ್ದೀನಿ, ಕಪಿಲ್ ರಾಣಂಗೆ ಹೇಳ್ತಿದ್ದನ್ನು ನನ್ನ ಕಿವಿಯಾರಿಗೆ ಕೇಳಿಸ್ಕೊಂಡೆ ನಾನು ಇಲ್ಲಿ ಓಡಿ ಬಂದಿದ್ದು ಅಂತ ಹೇಳ್ತಾರೆ. ಸರಿ ಅಂತ ರಾಣ ಏನು ಮಾಡ್ತಾನೆ, ಅಲ್ಲಿ ಹೋಗಿ ಕೆಳಗಡೆ ಬಿದ್ದಿರೋ ತಿಂಡಿನೆಲ್ಲ ಗ್ಲಾಸ್ ಪೀಸ್ನೆಲ್ಲ ಸಪ್ರೇಟ್ ಮಾಡಿ ಆ ಕೈಯಲ್ಲಿ ಆ ತಿಂಡಿನ ತೊಗೋತಾನೆ. ಕೈಯಲ್ಲಿ ತಿಂಡಿ ತೊಗೊಂಡು ಅದನ್ನೇ ನೋಡ್ತಿರ್ತಾನೆ. ನಾನು ನೋಡ್ಬೇಕಾದ್ರೆ ಅವ್ರಿಗೆ ಹೇಳ್ತಾನೆ, ಈ ತಿಂಡಿನ ನಾನೇ ತಿಂದು ನಿಮಗೆಲ್ಲ ತೋರಿಸ್ತೀನಿ ಅಂತ ಹೇಳ್ತಾನೆ. ಆಗ ತಿಂತೀನಿ ಅಂತ ಹೇಳಿದ್ದನ್ನು ಕೇಳಿ ರಚನೆಗೆ ಶಾಕ್ ಆಗುತ್ತೆ. ಇವ್ರು ಯಾಕೆ ಇದನ್ನು ಹಿಂಗೀಗ ಅಂತ ಇದ್ದಾರೆ ಅಂತ. ಇಲ್ಲಿ ವಜ್ರೇಶ್ವರಿ ಯೋಚನೆ ಮಾಡ್ತಾ ಕೂತಿರ್ತಾಳೆ, ಏನು ಮಾಡೋದು ಅಂತ. ಅದೇ ಟೈಮ್ ತೇಜ ಬಂದಾಗ ತೇಜಂಗೆ ಹೇಳ್ತಾನೆ, ನಿನ್ನ ಮನೋರ ಎಲ್ಲಿದ್ದಾನೆ ಅಂತ ಹುಡುಕು, ಫಸ್ಟ್ ಅವನ್ನ ಹುಡುಕಿ ಕರ್ಕೊಂಬ ಮನೆಗೆ ಅಂತ ಹೇಳ್ತಾನೆ. ಅದಕ್ಕೆ ತೇಜ ಕೇಳ್ತಾನೆ, ಯಾಕೆ ಕತ್ತಿಗೆ ಇಷ್ಟೊಂದು ಮನೋರನಿಂದ ಬಿದ್ದಿದ್ದೀರ ಅಂತಂದಾಗ ವಜ್ರೇಶ್ವರಿ ಹೇಳ್ತಾಳೆ, ಅವಳು ನಿನ್ನ ಅಣ್ಣ, ನನಗೆ ರಾಮಯ್ಯ, ಹಾಗಾಗಿ ನಾನು ಅವನು ಹುಡುಕಬೇಕು, ಹಾಗೆ ನಾನು ಮಾಡಿರೋ ತಪ್ಪುಗಳನ್ನ ಸರಿ ಮಾಡ್ಕೋಬೇಕು, ರಚನ ಮತ್ತು ಅವ್ರ ಅಪ್ಪನ ಇಬ್ಬರನ್ನು ಒಂದು ಮಾಡಬೇಕು, ಅಪ್ಪ ಮಗಳನ್ನ ಒಂದು ಮಾಡಿ ನಾನು ಮಾಡಿರೋ ಪಾಪನ ಕಳ್ಕೊಬೇಕು. ಹಾಗೆ ಎಷ್ಟೊಂದು ತಪ್ಪುಗಳನ್ನ ಮಾಡಿಬಿಡ್ತೀನಿ, ಆ ತಪ್ಪನ್ನೆಲ್ಲ ಸರಿ ಮಾಡ್ಕೊಳ್ಳೋಕ್ಕೆ ಇರೋವಂಥದ್ದು ಅವಕಾಶ. ಹಾಗಾಗಿ ಎಲ್ಲ ಸತ್ಯನ ಹೇಳಿ ಎಲ್ಲನೂ ಸರಿ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ, ಹಾಗಾಗಿ ಅವನ್ನ ಹುಡುಕು ಅಂತ ಹೇಳಿ ವಜ್ರೇಶ್ವರಿ ಹೇಳ್ತಾಳೆ. ಇಲ್ಲಿ ಕನಕಾಂಬರಿ ಹೇಳ್ತಾಳೆ ರಾಣಗೆ, ರಾಣ ನೀನು ಯಾಕೆ ತಿಂತೀಯ ಅದನ್ನು, ಅದು ಕೆಳಗಡೆ ಬಿದ್ದಿರೋದನ್ನು ತಿಂತೀನಿ ಅಂತಿದ್ದೆಲ್ಲ, ಇದೆಲ್ಲ ಸರಿಯಿಲ್ಲ, ಬೇಡ ಅದನ್ನೆಲ್ಲ ಬಿಟ್ಬಿಟ್ಟು ಬಾ ಅಂತ ಹೇಳ್ತಾಳೆ. ಆಗ ಜೀವ ಕೆಳಗೆ ಕೂತ್ಕೊಂಡು ಹೇಳ್ತಾನೆ, ರಾಣ ಇದನ್ನೆಲ್ಲ ನೀನು ತಿನ್ನೋದು ಬೇಡ ಬಾ ಅಂತ ಹೇಳಿದ್ರು ರಾಣ ಕೇಳೋದಿಲ್ಲ. ನಿಮಗೆಲ್ಲ ಇದು ಪ್ರೂಫ್ ಬೇಕಲ್ಲ, ಹಂಗೆ ನಾನು ಸತ್ತರೆ ನನ್ನ ಅಂತ್ಯ ಸಂಸ್ಕಾರನ ನೀವೇ ಮಾಡಿ ಅಂತ ರಾಣ ಹೇಳ್ತಾನೆ. ಅದನ್ನು ಕೇಳಿ ರಚನೆಗೆ ಶಾಕ್ ಆಗುತ್ತೆ. ಹಾಗೆ ಅವಳು ಆಸೆದಿಂದ ನೋಡ್ತಿರ್ತಾಳೆ. ಕನಕಾಂಬರಿ ಎಷ್ಟು ಹೇಳಿದ್ರು ಜೀವ ಹೇಳಿದ್ರು ತಿನ್ನಲ್ಲ. ಇವನ್ನ ಸಾಯಿಸೋಕ್ಕೆ ನಾವು ಯಾಕೆ ಇಷ್ಟು ದಿನ ಕಾಯಬೇಕಿತ್ತು, ಅದು ಇಷ್ಟು ದಿನ ಕಾಯಬೇಕಿತ್ತು, ಯಾವತ್ತೋ ಇವನ್ನ ನಾನು ಸಾಯಿಸ್ಬೋದಾಗಿತ್ತು ಅಂತ ಸಾಯಿಸ್ಬಿಡ್ತಾಯಿದ್ದೆ ಅಂತ ರಾಣ ಹೇಳ್ತಾನೆ. ಅದನ್ನು ಕೇಳಿ ಜೀವನ್ಗೆ ಏನು ಹೇಳ್ತಿರೋ ಸತ್ಯ ಅಲ್ಲ ಅಂತ ಎದ್ದು ನಿಂತ್ಕೋತಾನೆ. ಹಾಗೇನು ಮಾಡಿ ರಾಣ ಅದನ್ನು ಹೇಳಿದ್ರು ಹೇಳ್ದಲ್ಲೇ ತಿಂದೇ ಬಿಡ್ತಾನೆ. ಅದನ್ನು ರಚನಾ ಗಾಬರಿಯಿಂದ ನೋಡ್ತಾ ಇರ್ತಾಳೆ. ಇವ್ರು ಯಾಕೆ ಇದನ್ನು ತಿಂದರು, ಇವ್ರಿಗೆ ಏನಾರು ಆದರೆ ಅನ್ನೋ ಭಯದಲ್ಲಿ ರಚನಾ ರಾಣನ ಕಡೆನೇ ನೋಡ್ತಾ ಹಾಗೆ ನಿಂತ್ಬಿಡ್ತಾಳೆ. ಮುಂದೇನಾಗುತ್ತೆ ಕಾದು ನೋಡೋಣ.